ಅಂತೇಳಿ. ಆ್ಯಕ್ಚುಲಿ ನಾನು ಮೂವೀಸ್ ರಿವ್ಯೂಸ್ ಎಲ್ಲ ತುಂಬ ಕಡಿಮೆ ಕೊಡೋದು, ಬಟ್ ಈ ಮೂವಿ ನೋಡಿದ್ಮೇಲೆ ನಂಗೆ ಎಕ್ಸೈಟ್ ಆಗಿರೋದಂದರೆ ನಾನೊಂದು ರಿವ್ಯೂ ಕೊಡಲೇಬೇಕು ಅಂತ. ಯಾಕೆ ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಇದೆ ಮೂವಿ, ಸೂಪರ್ ಅಂದರೆ ಸೂಪರ್. ಇದು ನಾನು ಹೇಳ್ತೀನಿ ಇನ್ನೊಂದು ಸರ್ಕಾರಿ ಆಗುತ್ತೆ. ರಿಷಬ್ ಶೆಟ್ಟಿ ಅವರು ಸರ್ಕಾರಿ ಇದೆಯಲ್ಲ ಅದೇ ಥರ ಅದೇ ರೇಂಜಿಗೆ ಇನ್ನೊಂದು ಮೂವಿ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಮೂವಿ ಫಸ್ಟ್ ಹಾಫ್ ಅಂತ ನಾನು ಅಂದ್ಕೊಂಡೆ ಯಾವುದೋ ಮಕ್ಕಳ ಚಿತ್ರ ಇರ್ಬೋದು ಆ ಥರ ಬರ್ತಿದೆ ಅಂತ. ಮೂವಿ ಹೋಗ್ತಾ 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 ಅಗ್ರೆಸಿವ್ ತೊಗೊಳ್ತಾ ಹೋಗ್ತು. ಫಸ್ಟ್ ಹಾಫ್ ಎಷ್ಟು ಕಾಮಿಡಿ ಇದೆಯೋ ಸೆಕೆಂಡ್ ಹಾಫ್ ಅಷ್ಟೇ ಅಗ್ರೆಸಿವ್ ಆಗಿ ಹೋಗುತ್ತೆ. ಮೂವಿಲೊಂದು ಏನೋ ಒಳ್ಳೆ ಮೆಸೇಜ್ ಇದೆ. ಆ ಸೆಕೆಂಡ್ ಹಾಫಲ್ಲಿ ನನಗೆ ಮುಗ್ದೋಗಿದೆ ಗೊತ್ತಾಗಿಲ್ಲ. ಫಸ್ಟ್ ಹಾಫ್ ಇಂಟರ್ವಲ್ ಆಗಿ ನಾನು ಕೂತ ಮೇಲೆ ಸೆಕೆಂಡ್ ಹಾಫ್ ಎಷ್ಟೊತ್ತಿಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಅದರಲ್ಲಿ ಮನೋಹರ್ ಬಾಲಾಜಿ ಅವ್ರು ಬರ್ತಾರೆ, ಅವ್ರ ಎಂಟ್ರಿ ಅಂತೂ ಅಲ್ಟಿಮೇಟ್ ಇದೆ. ಅವ್ರು ಬಂದ ಮೇಲೆ ಮೂವಿ ಲೆವೆಲೇ ಬೇರೆ ಕಡೆ ತೊಗೊಂಡೋಗುತ್ತೆ. 100% ಇದು ಮೂವಿ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಡೈರೆಕ್ಟ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಆ ಮಕ್ಕಳನ್ನೆಲ್ಲ ಇಟ್ಕೊಂಡು ಟ್ರೈನ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರು ರಿಯಲ್ ಆರ್ಟಿಸ್ಟು ಅಂತ ಏನೋ ಗೊತ್ತಿಲ್ಲ ಹುಡುಗರು, ಬಟ್ ತುಂಬ ಚೆನ್ನಾಗಿ ಅಲ್ಟಿಮೇಟ್ ಒಂದು ಸಾಂಗ್ ಮಾಡಿದ್ದಾರೆ ಹೋಗತ್ಲಾಗೆ ಅಂತೇಳಿ. ಅದರಲ್ಲೆಲ್ಲ ಸಾಂಗ್ ಡ್ಯಾನ್ಸ್ ಮಾಡಿದ್ದಾರೆ, ಕೊರಿಯೋಗ್ರಫಿನೂ ಸಖತ್ತಾಗಿದೆ. ಅದು ಏನೋ ಎಲ್ಲ ಮಕ್ಕಳನ್ನು ಇಟ್ಕೊಂಡು, ಬಟ್ ಸೂಪರ್ ಆಗಿದೆ ಮೂವಿ. 100% ಇದು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ರಿಷಬ್ ಶೆಟ್ಟಿ ಅವ್ರದ್ದು ಸರ್ಕಾರಿ ಥರ ಇದೊಂದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.